ಬೆಳಗಿನ ಮೃದುವಾದ ಸೂರ್ಯೋದಯದಲ್ಲಿ ಹಳ್ಳಿಯ ಜಮೀನು ಚೆಂದ ಆಗಿ ಹೊಳೆಯುತ್ತಿತ್ತು. ಪ್ರತಿದಿನದಂತೆ ವಯಸ್ಸಾದ ರೈತ ತನ್ನ ಡ್ರಾಗನ್ ಫ್ರೂಟ್ ಗಿಡಗಳನ್ನು ಪರಿಶ್ರಮದಿಂದ ನೋಡಿಕೊಳ್ಳುತ್ತಿದ್ದ. ಗಿಡಗಳಿಗೆ ನೀರು ಎರಚಿ ಹೂವುಗಳು ಅರಳಿರುವುದನ್ನು ನೋಡಿ ಅವನ ಹೃದಯದಲ್ಲಿ ಸಂತೋಷ ತುಂಬುತ್ತಿತ್ತು. ಜಮೀನು ಅವನಿಗೆ ಕೆಲಸವಲ್ಲ, ಅದು ಜೀವ. ಆ ದಿನ ಗಿಡಗಳ ನಡುವಿನಿಂದ ಏನೋ ಅಸಹಜ ಶಬ್ದ ಕೇಳಿಸಿತು. ಮಣ್ಣಿನ ಮೇಲೆ ಒಂದು ಚಿಕ್ಕ ಗುಬ್ಬಚ್ಚಿ ಬಿದ್ದುಕೊಂಡಿತ್ತು. ದುರ್ಬಲವಾಗಿ ಕಣ್ಣರಳುತ್ತಿತ್ತು. ರೆಕ್ಕೆಗಳಿಗೆ ನೋವಾಗಿದೆ ಎಂಬುದು ಸ್ಪಷ್ಟ ರೈತನ ಮನಸ್ಸಿಗೆ ಬಂತು. ಅವನು ನಿಧಾನವಾಗಿ ಕೈ ಚಾಚಿ ಪುಟ್ಟ ಗುಬ್ಬಚ್ಚಿಯ ಜೋಪಾನವಾಗಿ ಎತ್ತಿಕೊಂಡ. ಇನ್ನೂ ನೋವಾಗಬಾರದೆಂಬ ಕಾಳಜಿ ಅವನ ಕಣ್ಣಲ್ಲಿ ಕಾಣುತ್ತಿತ್ತು. ಜಮೀನಿನ ಬದಿಯಲ್ಲಿರುವ ಚಿಕ್ಕ ಶೆಡ್ಗೆ ಹೋಗಿ ಒಣ ಹುಲ್ಲಿನಿಂದ ಮೃದು ಸ್ಥಳವೊಂದನ್ನು ಸಿದ್ಧಪಡಿಸಿ ಅದರಲ್ಲಿ ಗುಬ್ಬಚ್ಚಿಯನ್ನು ಸುಮ್ಮನೆ ಇಟ್ಟನು. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ತಿನಿಸು ನೀಡುತ್ತಾ, ಇಲ್ಲಿ ನೀನು ಸುರಕ್ಷಿತ ಎಂದು ಮನದಲ್ಲೇ ಹೇಳಿಕೊಂಡ. ಮುಂದಿನ ಕೆಲವು ದಿನಗಳು ರೈತನ ದಿನಚರಿ ಬದಲಾಯಿತು. ಬೆಳಿಗ್ಗೆ ಬಂದ ಕೂಡಲೇ ಗುಬ್ಬಚ್ಚಿಯನ್ನು ಪರಿಶೀಲಿಸುತ್ತಿದ್ದ. ಸಂಜೆ ಮನೆಗೆ ಹಿಂದಿರುಗುವ ಮೊದಲು ಮತ್ತೆ ನೋಡಿ ಹೋಗುತ್ತಿದ್ದ. ಅವನು ಕೊಟ್ಟ ಕಾಳಜಿ, ಅವನು ಕೊಟ್ಟ ಮಮತೆಯಲ್ಲಿ ಆ ಪುಟ್ಟ ಜೀವ ನಿಧಾನವಾಗಿ ಚೇತರಿಸುತ್ತಿತ್ತು. ದಿನದಿಂದ ದಿನಕ್ಕೆ ರೆಕ್ಕೆಗಳು ಬಲವಾಗುತ್ತಾ ಹೋದವು. ಒಂದು ಬೆಳಿಗ್ಗೆ ಗುಬ್ಬಚ್ಚಿ ಬಲಿಷ್ಠವಾಗಿ ನಿಂತಿರುವುದನ್ನು ನೋಡಿ ರೈತನ ಮುಖದಲ್ಲಿ ಮೃದುವಾದ ನಗು ಮೂಡಿತು. ಅದು ಈಗ ಹಾರಲು ಸಿದ್ಧವಾಗಿತ್ತು. ಅವನು ಅದನ್ನು ಕೈಯಲ್ಲಿ ಹಿಡಿದು ಹೊರಗೆ ತಂದ. ಕೈ ತೆರೆದ ಕ್ಷಣದಲ್ಲಿ ಗುಬ್ಬಚ್ಚಿ ಆಕಾಶದತ್ತ ಹಾರಿತು. ಸ್ವಾತಂತ್ರ್ಯದ ಗಾಳಿಯನ್ನು ಮೊದಲ ಬಾರಿಗೆ ಅನುಭವಿಸಿದಂತೆ. ಆದರೆ ಅದ್ಭುತ ಅಲ್ಲೇ ಮುಗಿದಿಲ್ಲ. ಕ್ಷಣದೊಳಗೆ ಗುಬ್ಬಚ್ಚಿ ಮತ್ತೆ ರೈತನ ಕಡೆ ವಾಪಸ್ ಬಂತು. ಮೃದುವಾಗಿ ಅವನ ಸುತ್ತ 1-2-3 ಸುತ್ತು ಹೊಡೆದಿತು. ಮಾತಿಲ್ಲದ ಧನ್ಯವಾದಂತೆ. ನೀನು ಮಾಡಿದ ದಯೆಯನ್ನು ನಾನು ಮರೆಯುವುದಿಲ್ಲ ಎಂಬ ಭಾವನೆ ಅದರ ರೆಕ್ಕೆಗಳ ಗಾಳಿಯಲ್ಲಿ ಕೇಳಿಸುತ್ತಿತ್ತು. ಬಳಿಕ ಗುಬ್ಬಚ್ಚಿ ನಿಧಾನವಾಗಿ ದೂರದ ಆಕಾಶಕ್ಕೆ ಹಾರಿಹೋಯಿತು. ಅದನ್ನು ನೋಡುತ್ತಿದ್ದ ರೈತ ಮನದಾಳದಲ್ಲಿ ಒಂದು ನಿಜವನ್ನು ಅರಿತ. ದಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೊಡುವ ಕೈಗೆ ಅದೇ ಪ್ರೀತಿ ಒಂದೇ ದಿನ ಮರಳಿ ಬರುತ್ತದೆ.